ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕಗ್ಗಲಿಪುರ ಬ್ಲಾಕ್ ವ್ಯಾಪ್ತಿಯ 8 ಗ್ರಾಮ ಪಂಚಾಯಿತಿಯ ಹಳ್ಳಿಗಳಲ್ಲಿ ಮಹಿಳೆಯರಿಗಾಗಿ ಆಯೋಜಿಸಿದ್ದ ರಂಗೋಲಿ ಮತ್ತು ಮೆಹಂದಿ ಸ್ಪರ್ಧೆಯ ಸಮಾರೋಪ ಕಾರ್ಯಕ್ರಮ ಕಗ್ಗಲಿಪುರದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಮಹಿಳೆಯರ ಭಾಗವಹಿಸುವಿಕೆಯೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಗ್ರಾಮ ದೇವತೆಗಳ ಪ್ರತಿಷ್ಠಾಪನೆ, ವಿಶೇಷ ಪೂಜೆ, ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆಗಳು ಹಾಗೂ ಮಹಿಳೆಯರ ಪ್ರತಿಭೆಗೆ ಪ್ರೋತ್ಸಾಹ ನೀಡುವ ವಿವಿಧ ಕಾರ್ಯಕ್ರಮಗಳು ವಿಶೇಷ ಆಕರ್ಷಣೆಯಾಗಿದ್ದವು. 15,000ಕ್ಕೂ ಅಧಿಕ ಮಹಿಳೆಯರು ಈ ಮಹೋತ್ಸವದಲ್ಲಿ ಭಾಗವಹಿಸಿದ್ದು, ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ 12,000 ಸ್ಪರ್ಧಿಗಳಿಗೆ ಅತ್ಯಾಕರ್ಷಕ ಸಮಾಧಾನಕರ ಬಹುಮಾನ ವಿತರಿಸಲಾಯಿತು. ಅತ್ಯುತ್ತಮ ರಂಗೋಲಿ ಬಿಡಿಸಿದ 100 ಮಹಿಳೆಯರಿಗೆ ನಗದು ಬಹುಮಾನಗಳನ್ನು ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಗೌಡರು, ಗ್ರಾಮದ ಅಧ್ಯಕ್ಷರು, ಮುಖಂಡರುಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದು ಜನಪ್ರತಿನಿಧಿಗಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕೋಟಿ ಅನುದಾನವನ್ನ ಎಲ್ಲ ಪಂಚಾಯತಿಗೆ ಬಿಡುಗಡೆ ಮಾಡಿಸ್ತಕ್ಕಂಥ ಹೋರಾಟ ಮಾಡ್ತೀವಲ್ಲ, ಅದು ನನ್ನ ಹುಟ್ಟುಹಬ್ಬ. ಪ್ರತಿ ಪಂಚಾಯತಿಗೂ ಸ್ಮಶಾನಕ್ಕೆ ಭೂಮಿ ಕೊಡಿಸ್ತಕ್ಕಂಥ ಹೋರಾಟ ಮಾಡಿ ಸ್ಮಶಾನಕ್ಕೆ ಭೂಮಿಯನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಲ್ಲ, ಅದು ನನ್ನ ಹುಟ್ಟುಹಬ್ಬ. ಯಶವಂತಪುರ ಕ್ಷೇತ್ರಾದ್ಯಂತ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಏನು ಪ್ರಯೋಜನ ಆಗೋದಿಲ್ಲ. ಮಹಿಳೆಯರು ದೊಡ್ಡ ದೊಡ್ಡ ಭಾಷಣವನ್ನು ಮಾಡ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರಿಗೋಸ್ಕರ ಒಂದೇ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾನು ನೋಡಲಿಲ್ಲ. ಯಾವಾಗ ಮಹಿಳೆಯರು ಕಾರ್ಯಕ್ರಮಕ್ಕೆ ನೋಡ್ತಾರೆ ಅಂದ್ರೆ, ಇಲ್ಲ ಯಾವ್ದಾರ ಒಂದು ಮುಸ್ಲಿಂ ಹುಡುಗ ಹಿಂದೂ ಹುಡುಗಿನ ಲವ್ ಮಾಡ್ಬೇಕು, ಅವಾಗ ನೀವು ಕೂಗದೆ ಇದ್ರು ಕೆಲವರು ನಾಯಕರು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ದಿವಸ ಒಂದು ಕಾರ್ಯಕ್ರಮ, ಪ್ರತಿ ದಿವಸ ಒಂದು ಪ್ರೋಗ್ರಾಮ್, ಪ್ರತಿ ದಿವಸ ಒಂದು ಡೆವಲಪ್ಮೆಂಟ್. ಈ ನಮ್ಮ ಕ್ಷೇತ್ರದಲ್ಲಿ 14,000 ಮನೆಗಳನ್ನ ಕಟ್ತಕ್ಕಂಥದಕ್ಕೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಏನು ಮುಖ್ಯಮಂತ್ರಿಗಳು 1 ಲಕ್ಷ ಮನೆ ಮಾಡ್ತಾ ಇದ್ದಾರೆ, ನಮ್ಮ ಕ್ಷೇತ್ರದಲ್ಲಿ 14,000 ಜನರಿಗೆ ಮನೆಯನ್ನು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ಮಾಡಿ, ಇದು 14,000 ಮನೆ ನಿರ್ಮಾಣ ಹಂತದಲ್ಲಿದೆ. ಅವರೆಲ್ಲರಿಗೂ ಕೂಡ ಮನೆ ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ.